ದೀಪಾವಳಿ ಹಬ್ಬದ ಪ್ರಯುಕ್ತ ಅಡ್ಡೇರಿ ಹುಡುಗರು ಅವ್ರ ಊರಲ್ಲಿ ಕ್ರಿಕೆಟ್ ಇಟ್ಟಿದ್ದರು. ಆ ಕ್ರಿಕೆಟ್ ಆಟಕ್ಕೆ ನನ್ನನ್ನು ಸೇರಿಸ್ಕೊಂಡಿದ್ರು. ನಾನು ಹೋಗಿದ್ದೆ. ನಿರೀಕ್ಷೆಯಂತೆ ಕ್ರಿಕೆಟ್ ಆಟ ನಡೀತಾನೆ ಇತ್ತು. ಎದ್ದು ಬಿದ್ದು ಕ್ರಿಕೆಟ್ ಆಟ ಆಡಿದ್ವಿ. ಹಾಗೆ ಸ್ವಲ್ಪ ಹೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ನಮ್ಮ ಬಾವ ಕೊಪ್ಪೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದ ಕ್ರಿಕೆಟ್ ಆಡಲಿಕ್ಕೆ. ಇಲ್ಲಿ ರವೀನಾ, ವೇಗದ ಬೌಲರ್ ರವೀನಾ ಪಿಚ್ ಹೆಂಗಿದೆ, ಜಾರುತ್ತಾ ಏನು ಅಂತ ಟೆಸ್ಟ್ ಮಾಡ್ತಿದ್ದ. ಶಿವನು ಕೂಡ, ಇವನು ಕೋಳಿ ಅಂಗಡಿ ಮಾಲೀಕ, ಇವನು ಕೂಡ ರೆಡಿಯಾಗಿದ್ದ. ನಿರಂಜನ, ಶರತ್ ಎಲ್ಲರೂ ಪಿಚ್ ಎಲ್ಲ ನೋಡಿಕೊಂಡು ಹೆಂಗೆ ಆಡೋದು ಏನು ಅಂತ ನೋಡ್ತಾ ಇದ್ರು. ರನ್ ಕಡಿಮೆ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಅಷ್ಟೇ ಹೊತ್ತಿಗೆ ಮಳೆ ಸ್ವಲ್ಪ ಕಡಿಮೆ ಆಯಿತು. ಎಲ್ಲ ಪಿಚ್ ಒಳಗಡೆ ಬಂದು ಪಿಚ್ಚಿನ ಕಥೆನ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾಯಿದ್ರು. ಆಡ್ಬೋದು, ಜಾರುತ್ತೆ, ಹಾಗೆ ಹೀಗೆ ಅಂತ. ನಾವು ಅಷ್ಟರೊಳಗೆ ಫಸ್ಟ್ ಬ್ಯಾಟಿಂಗ್ ಮಾಡ್ಕೊಂಡಿದ್ವಿ. 8 ಓವರಿಗೆ 102 ರನ್ ಹೊಡೆದಿದ್ವಿ. ನಮ್ಮ ಎದುರಾಳಿ ತಂಡದವರು ಮಳೆ ಬಿದ್ದ ಮೇಲೆ ಹೆದರ್ಕೊಬಿಟ್ರು. ಆಮೇಲೆ ಅವರಿಗೆ 8 ಓವರಿಗೆ 85 ರನ್ ಹೊಡೆಯೋಕೆ ಹೇಳಿದ್ವಿ. ಆ 85 ರನ್ನು ಕೂಡ ಅವರು ಹೊಡೆಯೋಕ್ಕಾಗಲಿಲ್ಲ. ನಾವೇ ಆ ಮ್ಯಾಚನ್ನು ಗೆದ್ವಿ. ನೆಕ್ಸ್ಟು ಇನ್ನೊಂದು ಸೆಮಿಫೈನಲ್ ಮ್ಯಾಚು ರಂಜನ್ ಮತ್ತು ಅಜಿತ್ ಅವರ ನಡುವೆ ನಡೀತಾ ಇತ್ತು. ಲಾಸ್ಟ್ಗೆ ಥ್ರಿಲ್ಲಿಂಗ್ ಓವರ್ ಕೂಡ ಇತ್ತು. 3 ಬಾಲಿಗೆ 3 ರನ್ ಬೇಕಾಗಿತ್ತು. ಮ್ಯಾಚು ಸಖತ್ ಇಂಟ್ರೆಸ್ಟಿಂಗ್ ನಡೀತಾ ಇತ್ತು. ಮಲ್ಲಿ ಬಂದ, 1 ಬಾಲಿಗೆ 3 ರನ್ ಬೇಕಿತ್ತು. 6ನೇ ಹೊಡೆದ. ನೋಡ್ತಿದ್ದಂಗೆ 6 ಹೊಡೆದ್ಬಿಟ್ಟ. ಎಲ್ಲ ಕುಣಿದು ಕುಪ್ಪಳಿಸ್ಬಿಟ್ರು. ಸೆಮಿಫೈನಲ್ಲು ಇಂದ ಗೆದ್ದು ಫೈನಲ್ಗೆ ಲಗ್ಗೆ ಇಟ್ಟ ತಂಡ ಕುಣಿದು ಕುಪ್ಪಳಿಸ್ಬಿಟ್ರು. ಎಲ್ಲ ಫುಲ್ ಜೋಶಲ್ಲಿ ಯಾವ ರೀತಿ ಕುಣಿತಾ ಇದ್ದಾರೆ ನೋಡ್ರಿ. ಹಿಂಗೆ ಫುಲ್ ಜಾಲಿ 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 ಮಾಡಿಬಿಟ್ರು ಹುಡುಗರೆಲ್ಲ. ಸೋತ ತಂಡ ಸಪ್ಪೆ ಮೂರೆ ಹಾಕ್ಕೊಂಡು ಹೊರಗಡೆ ಬಂದರು. ನೆಕ್ಸ್ಟು ಫೈನಲ್ ಪಂದ್ಯ ರಂಜನ್ ಹಾಗೂ ನಮ್ಮ ತಂಡದ ನಡುವೆ ಇತ್ತು. ನಾವು ಯಥಾ ಪ್ರಕಾರ ಕಪ್ಪಾಗಿರೋದ್ರಿಂದ ನಮಗೆ ಕಪ್ ಕೂಡ ಬಂತು. ಗೆದ್ದು ಎಲ್ಲ ಮನೆಗೆ ವಾಪಸ್ಸಾದ್ವಿ.